ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, 30-40ರಲ್ಲೂ ಅರಮನೆ ಥರ ಡಿಸೈನಲ್ಲಿ ನಾವು ಒಳ್ಳೆ ಸ್ಟ್ರಕ್ಚರಲ್ಲಿ ಮನೆನ ಮಾಡಬಹುದು ಅನ್ನೋ ಒಂದು ಶೈಲಿಯಲ್ಲಿ ಕಟ್ಟಿರುವಂತಹ ಮನೆನೇ ಇವತ್ತು ನೀವು ನೋಡ್ತಾ ಇರುವಂತಹ ಮನೆ. ಇದು 30-40ರಲ್ಲಿ ಲಕ್ಸುರಿಯಾಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸು. ಇದು ನಮಗೆ ಅಂಜನಾಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. 80 ಅಡಿ ರಸ್ತೆಗೆ ಮತ್ತು 60 ಅಡಿ ರಸ್ತೆಗೆ ಸೆಂಟ್ರಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಮೈನ್ ರೋಡ್ಗೆ, ಸ್ಕೂಲ್ಗಳಿಗೆ, ಹಾಸ್ಪಿಟಲ್ಗಳಿಗೆ, BMTC ಬಸ್ ಸ್ಟಾಪ್ಗೆ, ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಜಂಕ್ಷನ್ ಪ್ಲಸ್ ಡಿಮಾರ್ಟ್ಗೆ ಹೇಳಿ ಮಾಡಿಸಿದ ಜಾಗದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಈ ಎಲ್ಲ ಲೊಕೇಶನ್ಗೆ ಅರೌಂಡ್ ಒಂದು 2 ಕಿಲೋಮೀಟರ್ ಒಳಗಡೆನೆ ನಮಗೆ ಈ ಪ್ರಾಪರ್ಟಿ ಬರುತ್ತೆ. ಮೇನ್ ಲೊಕೇಶನ್ನಲ್ಲಿ JP ನಗರ 8th ಫೇಸು, 7th ಫೇಸು, ಜಂಬೂ ಸಾವರಿದಿನ್ನೆ, NPS ಸ್ಕೂಲ್ಗೆ ತುಂಬ ಅಪ್ರೋಚಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೋಬೇಕು ಅಂದರೆ, ಯಾರೆಲ್ಲ ಇದುವರೆಗೂ ನನ್ನ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಮನೆ 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಲಕ್ಸುರಿಯಾಗಿ ನಮಗೆ ಬಿಲ್ಡ್ ಆಗಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸು. ಮನೆ ಹೇಗೆ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿ, ನಮಗೆ ತುಂಬ ವೈಭೋಗವಾಗಿ ನಮಗೆ ಕನ್ಸ್ಟ್ರಕ್ಷನ್ ಈ ಮನೆ ನಮಗೆ ಮಾಡಿರುವಂಥದ್ದು. ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿ ನಮಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು. ಇಂಟೀರಿಯರ್ ಡಿಸೈನ್ ಅಂತೂ ಅಲ್ಟಿಮೇಟ್ ಹೇಳ್ಬೋದು. ಮನೆ ಮುಂದೆಗಡೆ ನಮಗೆ 30 ಅಡಿ ರೋಡ್ ಇದೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇರುವಂಥದ್ದು. ಬೋರ್ವೆಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ನಮಗೆ ಅಂಜನಾಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್ ಜಸ್ಟ್ ನಮಗೆ 1.2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಜೂಬ್ಲಿ ಹೈಸ್ಕೂಲು, NPS, ದಯಾನಂದ ಪಬ್ಲಿಕ್ ಸ್ಕೂಲು, ಪೂರ್ಣ ವಿಕಾಸ ಸ್ಕೂಲು ಕೂಡ ನಮಗೆ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಈ ಮನೆ ಬರುವಂತದ್ದು. ಇನ್ನು ಕಾಲೇಜ್ ನೋಡಿದೀವಿ ಅಂದ್ರೆ JP ನಗರ 8th ಫೇಸ್ ಅಲ್ಲಿ ಬರುವಂತಹ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಇದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಟೀಜೋನ್ ಕಾಲೇಜು, ಶೇರ್ವುಡ್ ಸ್ಕೂಲು, ಗ್ರೀನ್ವುಡ್ ಸ್ಕೂಲ್ ಅಲ್ಲಿ ನಮಗೆ 1.5 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಅಲ್ಲಿ ಇರುವಂತದ್ದು. ಇನ್ನ ಹಾಸ್ಪಿಟಲ್ ನೋಡಿದ್ರೆ ನಮಗೆ ರಿಕ್ಯೂಪ್ ಹಾಸ್ಪಿಟಲ್ ಬರುತ್ತೆ, ಮತ್ತೆ ಆಶ್ರಯ ಅನ್ನೋ ಒಂದು ಹಾಸ್ಪಿಟಲ್ ಕೂಡ ಜಸ್ಟ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಇನ್ನ ಸ್ಪೋರ್ಟ್ಸ್ ಅಕಾಡೆಮಿ ನೋಡ್ಬೋದು, ನಮ್ಗೆ ಒಂದು ಪ್ಲೇಸ್ ಮಾರ್ಟ್ ಕೂಡ ನಮಗೆ ಸ್ಪೋರ್ಟ್ಸ್ ಅಕಾಡೆಮಿ ಇದೆ. ಮನೆ ಮುಂದೆಗಡೆ ನಮ್ಗೆ ದೊಡ್ಡದಾಗಿರುವಂತಹ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ನಮಗೆ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು BMTC ಬಸ್ ಸ್ಟಾಪ್ ಜಸ್ಟ್ ನಮ್ಗೆ ಒಂದು 200 ಮೀಟರ್ ಅಲ್ಲೇ ಈ ಮನೆ ಇರುವಂತದ್ದು. ಜಸ್ಟ್ 200 ಮೀಟರ್ BMTC ಬಸ್ ಸ್ಟಾಪ್ಗೆ ಮತ್ತೆ ಈ ಮನೆಗೆ ಇರುವಂತದ್ದು. 80 ಫೀಟ್ ಪ್ಯಾರಲರ್ ಮತ್ತೆ 60 ಫೀಟ್ ಪ್ಯಾರಲರ್ ಅಲ್ಲಿ ಈ ಪ್ರಾಪರ್ಟಿ ನಮ್ಗೆ ಇರುವಂತದ್ದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ, ನಾರ್ತ್ ಡೋರ್ ಬರುತ್ತೆ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿದೆ. ಮನೆ ಸರೌಂಡಿಂಗು, ಸ್ಕೂಲು, ಕಾಲೇಜು, BMTC ಬಸ್ ಪ್ರತಿ ಒಂದು ಕೂಡ ನಿಮ್ಗೆ ಗ್ರಾಸರಿಯಿಂದ ಹಿಡಿದು ಪ್ರತಿ ಒಂದು ಐಟಮ್ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ನಮ್ಗೆ ಬಿಲ್ಡ್ ಆಗಿರೋದು. ಇದು ನಮ್ಗೆ ಸುಮ್ಮನೆ ಮನೆ ಹೆಂಗೆ ಮಾಡಿದಾರೆ ಅಂದ್ರೆ ಮಾತ್ರ ಅಲ್ಟಿಮೇಟ್, ತುಂಬಾ ಲಕ್ಸುರಿಯಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಸೂಪರ್ ಆಗಿದೆ. ವೀಕ್ಷಕರೇ, ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ. ಈಗ ಎಕ್ಸಾಕ್ಟ್ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಪಾರ್ಕಿಂಗ್ ಫ್ಲೋರಿಂಗ್ ನೋಡ್ಬೋದು, ಗ್ರಾನೈಟ್ ನ ಯೂಸ್ ಮಾಡಿರೋವಂಥದ್ದು. ಇಲ್ಲೂ ಕೂಡ ನಮ್ಗೆ ಗ್ರಾನೈಟ್ ಅಲ್ಲಿ ಕೂಡ ನಮ್ಗೆ ಕೆಲಸನ ತೋರಿಸ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ನೋಡ್ಬೋದು, ಹೆಂಗೆ ಬಾರ್ಡರ್ ಅಲ್ಲಿ ಕೂಡ ನಮ್ಗೆ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಗ್ರಾನೈಟ್ ನ ಮಿಕ್ಸ್ ಮಾಡಿದ್ದಾರೆ. ವಾಲ್ ಗಳಿಗೂ ಕೂಡ ನಮ್ಗೆ ಸಿಂಪಲ್ ಆಗಿ ವೆಟರ್ ಫಿಟಿಲ್ಸ್ ಯೂಸ್ ಮಾಡಿಲ್ಲ. ಇದ್ರಲ್ಲೂ ಕೂಡ ಡಿಸೈನ್ ವರ್ಕ್ಗಳು ಕೂಡ ನಮ್ಗೆ ನೋಡ್ಬೋದು. ಈ ವಾಲ್ ಗಳಿಗೆ ಏನು ಯೂಸ್ ಮಾಡಿದಾರಲ್ಲ, ಇದು ಡಿಸೈನ್ ವರ್ಕ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಗ್ರಾನೈಟ್ ಸ್ಲ್ಯಾಬ್ ಬಂದು ನಮ್ಗೆ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಸೀಲಿಂಗ್ ವೈಸ್ ಅಲ್ಲಿ ಬಂದ್ರೆ ನೋಡ್ಬೋದು, ಇಲ್ಲಿ ಕೂಡ POP ಮಾಡಿದ್ದಾರೆ ವಿತ್ LED ಲೈಟ್ ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಪ್ರೊಫೈಲ್ ಲೈಟ್, ವಾರ್ಮ್ ಲೈಟ್ ಕೂಡ ನಮ್ಗೆ ಮಾಡಿರುವಂತದ್ದು. ಅಲ್ಟಿಮೇಟ್ ಆಗಿದೆ. ಲಿಫ್ಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಇದೆ. ಲಕ್ಸುರಿಯಾಗಿ ಇರೋದಕ್ಕೆ ನೋಡ್ತಾ ಇರುವಂತವ್ರು, ಈಗ ಒಳ್ಳೆ ಟೈಮು ಸ್ಕೂಲ್ ಚೇಂಜ್ ಆಗೋದಕ್ಕೆ, ಕಾಲೇಜ್ ಚೇಂಜ್ ಆಗೋದಕ್ಕೆ, ಒಳ್ಳೆ ಲಕ್ಸುರಿ ಮನೆ ನೋಡ್ತಾ ಇರೋರಿಗೆ ಮಾಡಿಸಿದ ಮನೆ ಅಂತ 100% ನಾನು ಈ ಮನೆಯನ್ನ ಹೇಳ್ತೀನಿ. ಅಂತವ್ರಿಗೆ ಈ ಮನೆ ಅಲ್ಟಿಮೇಟ್ ಆಗಿದೆ. ಮನೆ ಬೊಂಬಾಟ್ ಆಗಿದೆ. ಫಸ್ಟ್ ಫ್ಲೋರ್ ಹೋಗಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಈ ಪಾರ್ಕಿಂಗ್ ಅಲ್ಲಿ ಬಂದ ನೋಡ್ಬೋದು ವೀಕ್ಷಕರೇ, ಇಲ್ಲೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರು. ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ ಇದು. ಆರಾಮಾಗಿ 3 ಕಾರುಗಳ ಜೊತೆಗೆ ಒಂದು 10 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಗ್ಯಾಸ್ ಪ್ರಾವಿಷನ್ಗೆ ಈ ಪೋರ್ಷನ್ ಅಲ್ಲಿ ಇಲ್ಲಿ ನಮ್ಗಿದೆ ನೋಡಿ, ಇಲ್ಲಿ ಗ್ಯಾಸ್ ಪ್ರಾವಿಷನ್ಗೆ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಈಗ ಎಂಟ್ರೆನ್ಸ್ ಅಲ್ಲಿ ಬರೋ ಗೇಟ್ ನೋಡ್ತಾ ಇದ್ದೀರಾ ನೋಡಿ, ಇದು ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ಜೊತೆಗೆ ಒಂದು ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಲ್ಲ ಲೇಸರ್ ಕಟಿಂಗ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಇದಕ್ಕೆ ಜೊತೆಗೆ ನಮಗೆ ರೈಲಿಂಗ್ಸ್ ಕೂಡ ಕೊಟ್ಟಿರುವಂತದ್ದು.
ರೈಲಿಂಗ್ಸ್ ಕೊಟ್ಟು ಇವಾಗ ಪ್ರೆಸೆಂಟ್ ನಮಗೆ ಆಟೋಮೆಟಿಕ್ ಮೋಟರ್ ಕೂಡ ನಮಗೆ ಆಲ್ರೆಡಿ ಫಿಟ್ ಆಗೋಗಿದೆ. ಇಲ್ಲಿ ಕೇಬಲ್ ಬಿಟ್ಟಿದಾರಲ್ಲ, ಕೇಬಲ್ ಆನ್ ಮಾಡ್ರೆ ಆರಾಮಾಗಿ ನಾವು ರಿಮೋಟ್ ಕಂಟ್ರೋಲ್ ಅಲ್ಲಿ ಆನ್ ಮಾಡ್ರೆ ಆಟೋಮೆಟಿಕ್ ಆಗಿ ಗೇಟ್ ನಮಗೆ ಓಪನ್ ಆಗುತ್ತೆ. ಆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಜೊತೆಗೆ ಎಲಿವೇಶನ್ ವೈಸ್ ತೋರಿಸಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಕೊಟ್ಟಿರುವಂತದ್ದು. ಯಾರಾದ್ರೂ ಅನದರ್ ಪರ್ಸನ್ಸ್ ಬಂದ್ರೆ ಡೈರೆಕ್ಟ್ ಆಗಿ ಬಟನ್ ನಾವು ಪ್ರೆಸ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಡೈರೆಕ್ಟ್ ಓನರ್ಗೆ ಕಾಲು ಹೋಗ್ತದೆ ನೋಡಿ. ಓನರ್ ಜೊತೆಗೆ ನಾವು ಮಾತಾಡ್ಬೋದು. ಆ ಪ್ರಾವಿಷನ್ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಆಗೋಗಿದೆ. ಮೇನ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು, ಬಟ್ ಇದೇ ಎಕ್ವಿಪ್ಮೆಂಟ್ಸ್ ಇರ್ಬೋದೇನೋ, ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ಇಷ್ಟು ಬಿಲ್ಡಿಂಗ್ಗಳಲ್ಲಿ. ಇಲ್ಲಿ ಒಂದು ನೋಡಿ, ಒಂದು ಡೋರ್ ಲಾಕ್ ಒಂದು ಕೊಟ್ಟಿದ್ದಾರೆ. ಇನ್ ಕೇಸ್ ಯಾರಾದ್ರೂ ಮನೆ ಓನರ್ ಏನಾದ್ರು ಈಗ ಆಚೆ ಹೋಗ್ತಾರೆ ಅನ್ಕೊಳ್ಳಿ, ಆಚೆ ಹೋದ್ರೆ ಡೋರ್ ಆಟೋಮೆಟಿಕ್ ಆಗಿ ಗೇಟಿಂಗ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿದ ತಕ್ಷಣ ನೋಡಿ ಆಟೋಮೆಟಿಕ್ ಲಾಕ್ ಆಗೋಯ್ತು. ಯಾರು ಬರೋಕ್ಕಾಗಲ್ಲ, ಇನ್ನ ಆರಾಮಾಗಿ ನಾವು ತೆಗೆಯೋದಕ್ಕೂ ಬರೋದಿಲ್ಲ. ಇದು ಕೂಡ ನಮಗೆ ಇಲ್ಲಿ ಮೈನ್ ಗೇಟ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಈ ಗೇಟ್ ನ ನಾವು ಓಪನ್ ಮಾಡಬೇಕು ಅಂದ್ರೆ ಇನ್ನರ್ ಇಂದ ಓಪನ್ ಮಾಡ್ಬೋದು, ಫಸ್ಟ್ ಫ್ಲೋರ್ ಇಂದ ಓಪನ್ ಮಾಡ್ಬೋದು, ಇಲ್ಲಾಂದ್ರೆ ಥರ್ಡ್ ಫ್ಲೋರ್ ಇಂದ ಕೂಡ ಈ ಲಾಕ್ ಸಿಸ್ಟಮ್ ನ ನಾವು ಯೂಸ್ ಮಾಡ್ಕೊಬಹುದು. ಜಸ್ಟ್ ಇದನ್ನ ನಮ್ಗೆ ಮಾಡ್ರೆ ಓಪನ್ ಆಗೋಗುತ್ತೆ ಆಟೋಮೆಟಿಕ್. ಜಸ್ಟ್ ಗೇಟಿಂಗ್ ಹೋಗಿದ ತಕ್ಷಣ ಲಾಕ್ ಆಗುತ್ತೆ ನೋಡಿ, ಲಾಕ್ ಆಯ್ತು. ಒಳ್ಳೆ ಸಿಸ್ಟಮ್ನ ಯೂಸ್ ಮಾಡಿದ್ದಾರೆ. 100% ಸೆಕ್ಯೂರಿಟಿನ ಮೇಂಟೈನ್ ಮಾಡಿದ್ದಾರೆ, 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. BDA ಪ್ರಾಪರ್ಟಿ ಆಗಿದೆ. ಹೋಗೋ ವೈಟಿಗೆ 90% ಲೋನ್ ಸಿಗುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸು ಈ ಮನೆ ಆಗಿದೆ. ಇಲ್ಲಿ ಪಾರ್ಕಿಂಗು, ಆಮೇಲೆ ಎಲ್ಲ ರೀತಿಯ ಸೆಟ್ ಬ್ಯಾಕ್ಗಳು ಕೂಡ ನಮಗೆ ಬಿಟ್ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ಎಲ್ಲ ಇದೆ. ಇಲ್ಲಿ ನಮಗೆ ಸೆಟ್ ಬ್ಯಾಕ್ ಇದೆ. ಈ ಪೋರ್ಷನ್ ಅಲ್ಲಿ ಏನು BBMP ರೂಲ್ಸ್ ನ ಏನು ಫಾಲೋ ಮಾಡಬೇಕೋ ಅದನ್ನ ಇವರು ಫಾಲೋ ಕೂಡ ನಮಗೆ ಮಾಡಿರುವಂತದ್ದು. UPS ಪಾಯಿಂಟ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಮತ್ತೆ ಸ್ಟಾರ್ಟರ್ಗೆ ಇಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಂದು ಕೊಳಾಯಿ ಸೇಫ್ಟಿ ವೈಸ್ ಅಲ್ಲಿ ಫುಲ್ ಮೇಂಟೆನೆನ್ಸ್ಗೋಸ್ಕರ ವೆಟ್ರೋಫೈಟಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆಲ್ಲ, ಈ ಸ್ಟೇರ್ ಕೇಸ್ಗೆ ನಮಗೆ ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಅಪೋಸಿಟ್ ವಾಲ್ಗೆ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫೆಂಡ್ರಾಮೆಟಿಕ್ ಶೀಟು, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಹೀಗಿದೆ ನೋಡಿ. ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದಂಗೆ ಪ್ಲಾಂಟ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಪ್ಲಾಂಟ್. ಇಲ್ಲಿ SS ನಮಗೆ ಸ್ಟೇರ್ ಕೇಸ್ ಇದೆ. ಪಕ್ಕದಲ್ಲಿ ಏನಿದು ಗಾಳಿ ಜಾಗ ಅನ್ಬೋದು. ನಮಗೆ ಇದು ಸೆಟ್ ಬ್ಯಾಕ್ ಬಿಟ್ಟಿರುವಂತ ಜಾಗ ಇದು ವೆಂಟಿಲೇಷನ್ಗೆ. ಇನ್ ಕೇಸ್ ಪಕ್ಕದಲ್ಲಿ ಮನೆ ಬಂದ್ರು ಕೂಡ ಅವರು 2 ಅಡಿ ಜಾಗ ಬಿಡ್ತಾರೆ. ಇಲ್ಲೂ ಕೂಡ ಇವರು 2 ಅಡಿ ಜಾಗ ಬಿಟ್ಟಿರುವಂತದ್ದು. ನಮ್ಗೆ ಕಾರಿಡಾರು ಈ ತರ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಇಲ್ಲಿ ತುಳಸಿ ಕಟ್ಟೆ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಎರಡುಗೆ ನಮಗೆ 2 ಫೋಟೋ ಫ್ರೇಮ್ ಇಟ್ಕೊಳ್ಳೋದಕ್ಕೆ ಒಂದು ಇಟಾಲಿಯನ್ ಮಾರ್ಬಲ್ ಇದೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ ಲೈಟು. ಏನಾದ್ರು ದೇವ್ರ ಫೋಟೋಗಳು ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ವಾಲ್ಗಳಿಗೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದು ನಮಗೆ ನಂದಿ ಬಾಗ್ಲು ಬರುತ್ತೆ. ಈ ಪೋರ್ಷನ್ ನೋಡಿ, ಇದು ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ಜೊತೆಗೆ ಮೇಲ್ಗಡೆ ಕೂಡ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಮನೆಗಳಲ್ಲಿ ನೋಡಿರ್ತಾರೆ 30-40 ಎಲ್ಲ WPC ವರ್ಕ್ ಮಾಡಿರ್ತಾರೆ. ಇವರು ಇಂಟೀರಿಯರ್ ಮಾಡಿ ವಿತ್ LED ಲೈಟ್ಗಳ ಜೊತೆಗೆ ಫುಲ್ MS ಗ್ರಿಲ್ ವರ್ಕ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಅಲ್ಟಿಮೇಟ್ ಆಗಿದೆ ವೀಕ್ಷಕರ. ಈಗ ಮೈನ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಇದು ನಂದಿ ಬಾಕ್ಲು ಅಂತ ಹೇಳಿದ್ನಲ್ಲ. ಜೊತೆಗೆ ಇಲ್ಲಿ ವಾಸ್ಕಲ್ ನೋಡಿ, ದೊಡ್ಡ ಸೈಜ್ ಅಲ್ಲಿ ಇರುವಂತದ್ದು 4x9 ಬರುತ್ತೆ. ಅಷ್ಟು ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಡಿಸೈನ್ ಇರುವಂತಹ ಅಚಿಂಗ್ ಗ್ಲಾಸ್ಗಳು ಕೂಡ ನಾವು ನೋಡಬಹುದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಿ, ಮನೆನ ಅರಮನೆನ ಅನ್ನೋದು ಒಂದು ಸೆಕೆಂಡ್ ನಮಗೆ ಫ್ಲಾಶ್ ಆಗುತ್ತೆ. ಆ ತರ ಇಂಟೀರಿಯರ್ ಅಲ್ಲಿ ನಮಗೆ ಮಾಡಿರುವಂತದ್ದು. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಕೂಡ ಇಲ್ಲಿ ನಮ್ಗೊಂದು ಸ್ಕೈಲೈಟ್ಗೆ ಪ್ರಾವಿಷನ್ ಮಾಡಿದ್ದಾರೆ ಮೈನ್ ಡೋರ್ಗೆ. ನೋಡಿ ಸಿಂಪಲ್ ಆಗಿ ತೋರಿಸ್ತೀನಿ. ಈ ವಾಸ್ಕಲಲ್ಲಿ ಶಾಡೋ ಬರ್ತಾ ಇದೆ ನೋಡಿ. ನನ್ನ ಕೈ ನೋಡಿದ್ರೆ ಶಾಡೋ ಕಾಣಿಸ್ತಾ ಇದೆ. ಯಾಕಂದ್ರೆ ಮೇಲ್ಗಡೆ ಸ್ಕೈಲೈಟ್ ಬಿಟ್ಟಿದಾರಲ್ಲ, ಅದ್ರದ್ದು ಸನ್ಲೈಟ್ ಮನೆ ಒಳಗಡೆ ಎಂಟ್ರೆನ್ಸ್ ಮೈನ್ ಮುಖ್ಯ ದ್ವಾರದ ಮೇಲೆನೆ ಲೈಟ್ ಬೀಳ್ತಾ ಇದೆ. ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಖುಷಿ ಆಯ್ತು. ವಾಸ್ತು ಹೆಂಗ್ ಮೇಂಟೈನ್ ಮಾಡಿದಾರೆ ಅಂದ್ರೆ ಅಲ್ಟಿಮೇಟ್ ಆಗಿ ನಮಗೆ ಮೇಂಟೈನ್ ಮಾಡಿದ್ದಾರೆ. ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ನಮಗೆ ಸ್ಕೈಲೈಟ್, ಡೈರೆಕ್ಟ್ ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ನ ಮಾಡಿರೋದ್ರಿಂದ, ಜೊತೆಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರೋದ್ರಿಂದ ಅದ್ರ ಲುಕ್ಕೇ ಬೇರೆ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ನೋಡಿ, ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕು. ಇಲ್ಲೂ ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿ ವಿತ್ LED ಲೈಟ್ ಜೊತೆಗೆ ಈ ಫಾರ್ ಜೂಮರ್ ಲೈಟ್ಗಳ ಜೊತೆ ನಮಗೆ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಲೇಸರ್ ಕಟಿಂಗ್ ಮತ್ತು ಬ್ಯಾಕ್ ಗ್ರೌಂಡ್ ಅದ್ರ ಹಿಂದೆಗಡೆ ನಮಗೆ ವಾರ್ಮ್ ಲೈಟ್ ನಮಗೆ ಸ್ಟ್ರಕ್ಚರ್ ನ ಕೊಟ್ಟಿರುವಂತದ್ದು. ಇಂಟೀರಿಯರ್ ಫುಲ್ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಕೆಳಗಡೆ ಪಾರ್ಕಿಂಗ್ ಇಂದ ನಾವು ಲಿಫ್ಟ್ ಯೂಸ್ ಮಾಡಿದ್ರೆ ಈ ಪೋರ್ಷನ್ ಬರ್ತೀವಿ. ಗೋಲ್ಡ್ ಫಿನಿಶಿಂಗ್ ಇರುವಂತಹ ಫ್ರೇಮು, ಈ ಪೋರ್ಷನ್ ಅಲ್ಲಿ ಸ್ಟ್ರಕ್ಚರ್ ಇರುವಂತಹ ಗ್ಲಾಸ್. ಲವ್ಲಿ ಕೆಲಸ ನೋಡ್ಬೇಕು ಮನೆಗೆ ಬಂದು ಒಂದ್ಸತಿ. ಸೂಪರ್ ಆಗಿದೆ.
ಏನು ನೋಡಲ್ಲ, ಫಸ್ಟ್ ಇದು ಬ್ಯೂಟಿನ ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ. ಮನೆ ಒಳಗಡೆ ಬಂದರೆ ಹಿಂಗೆ ಪಾಸಿಟಿವ್ ವೈಬ್ ಇದೆ ಅಂತ ಹೇಳ್ತಾರಲ್ಲ, 100% ನೀವು ಫೀಲ್ ಮಾಡ್ತೀರಾ. 100% ನೀವು ಫೀಲ್ ಮಾಡ್ತೀರಾ. ಖುಷಿ ಆಗುತ್ತೆ ಮನೆ ನೋಡ್ತಿದ್ರೆ. ನೋಡಿ, ಎಕ್ಸಾಕ್ಟ್ ಕುಬೇರನ ಮೂಲೆಯಿಂದ ನಿಂತ್ಕೊಂಡು ನೋಡ್ತಾ ಇರೋವಂಥದ್ದು ಹೇಗಿದೆ. ಹಾಲು ತುಂಬ ಸ್ಪೇಷಿಯಸ್ ಆಗಿದೆ. ಬುಕ್ ಮಾರ್ಕ್ ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಗ್ರೇನ್ಸ್ಗಳನ್ನ ಮ್ಯಾಚ್ ಮಾಡಿದ್ದಾರೆ. ಎಲ್ಲೂ ಕೂಡ ನಿಮಗೆ ಮಾರ್ಬಲಿಂದ ಮರಗಳಿಗೆ ಏನು ನಮಗೆ ಅಟ್ಯಾಚ್ ಮಾಡಿರ್ತಾರ ಎಲ್ಲೂ ಗ್ರೇನ್ಸ್ ನಮಗೆ ಕಾಣಿಸ್ತಾ ಇಲ್ಲ. ಅಷ್ಟು ಕ್ಲೀನ್ ನೀಟ್ ವರ್ಕು ನಮಗೆ ಮಾಡಿರೋವಂಥದ್ದು. ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇದೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಈ ಲಿವಿಂಗ್ ರೂಮು. ಎಕ್ಸಾಕ್ಟ್ 90 ಡಿಗ್ರಿಲಿ ಟಿ ವಿ ನೋಡ್ಬೋದು. ಅಷ್ಟು ಪ್ರಾವಿಷನು ನಮಗೆ ಈ ಟಿ ವಿ ಕ್ಯಾಬಿನೆಟ್ಗೆ ಪ್ರಾವಿಷನ್ ಮಾಡಿದರೆ. ಮೇಲ್ಗಡೆ ಎಲ್ಲ ನಮಗೆ ಒಂದು ಅಪ್ ಆ್ಯಂಡ್ ಡೌನ್ನ ನಮಗೆ ಇಂಟೀರಿಯರ್ ಮಾಡಿ, ಜೊತೆಗೆ ಒಂದು ವಾಮ್ಲೆಟ್ ಸ್ಟ್ರಕ್ಚರ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಕೆಳಗಡೆ ಫುಲ್ ನಮಗೆ 3 ಡ್ರಾಯರ್ ಬಾಕ್ಸ್ಗಳಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸೀಲಿಂಗಲ್ಲಿ ನೋಡ್ಬೋದು ಸೆಮ್ಮಿ ನಮಗೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಜೊತೆಗೆ ಒಂದು POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟ್ರಕ್ಚರ್ ಫುಲ್ಲು ನಮಗೆ ಇಂಟೀರಿಯರ್ನ ತಗೊಂಡು ವಿತ್ ನಮಗೆ LED ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಒಂದು ತುಂಬ ನೀಟಾಗಿ ಡಿಸೈನಲ್ಲಿ ಇರುವಂತಹ ಒಂದು ಲೈಟ್ ಕೂಡ ನಮಗೆ ಯೂಸ್ ಮಾಡಿರೋದು. ಫ್ಲಿಕ್ಕರ್ ಆನ್ ಆಯಿತು ಅಂದರೆ ವೆಂಟಿಲೇಷನ್ ಚೆನ್ನಾಗಿದೆ ಅಂತ. ವಿತ್ ಫ್ಯಾನ್ಗಳು ಕೂಡ ನಮಗೆ ಆಲ್ರೆಡಿ ಮೌಂಟ್ ಆಗೋಗಿದೆ. ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಅಲ್ಟಿಮೇಟ್ ಆಗಿದೆ. ಈ ಟಿ ವಿ ಕ್ಯಾಬಿನೆಟ್ ಇದೆಯಲ್ಲ, ಇದು ಬ್ಯಾಕ್ ಸೈಡಲ್ಲಿ ನಮಗೊಂದು ಸಣ್ಣ ಬಾಲ್ಕನಿಯನ್ನು ಮಾಡಿದ್ದಾರೆ ನೋಡಿ. ಇದು ಒಂದು ನಮಗೆ ಇಂಟೀರಿಯರಲ್ಲಿ ಮಾಡಿರುವಂತಹ ಒಂದು ಡೋರು. ಬ್ಯಾಕ್ಗ್ರೌಂಡಲ್ಲಿ ನಮಗೆ ಟೀ ಕುಡಲ್ಲಿ ಕೂಡ ನಮಗೊಂದು ಡೋರ್ ಕೂಡ ಇದೆ ವಿತ್ ಫ್ರೇಮು. ಇದು ನಮಗೆ ಒಂದು ಸ್ಮಾಲ್ ಬಾಲ್ಕನಿ ಬರುತ್ತೆ. ಆರಾಮಾಗಿ ಒಂದು 4 ಚೇರುಗಳು ಹಾಕೊಂಡು ಕುತ್ಕೊಳ್ಬೋದು, ಅಷ್ಟು ಜಾಗ ಇದೆ. ಸೇಫ್ಟಿ ವೈಸಲ್ಲಿ MS ಗ್ರಿಲ್ ವರ್ಕು ವಿತ್ ಕ್ಯಾಮ್ರಾ ಪಾಯಿಂಟ್ ಕೂಡ ನಮಗೆ ಬಿಟ್ಟಿದ್ದಾರೆ. ಇಲ್ಲಿಂದ ನೋಡ್ರೆ ಎಕ್ಸಾಕ್ಟ್ ಎಂಟ್ರೆನ್ಸ್ ಬರುತ್ತೆ ನಮಗೆ, ನೋಡೋರಲ್ಲ. ಬಟ್ ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಅಲ್ಟಿಮೇಟ್ ಆಗಿ ನಮಗೆ ಯೂಸ್ ಮಾಡಿದ್ದಾರೆ. ಸಖತ್ ಡಿಸೈನ್ ವರ್ಕ್ ನಮಗೆ ಮಾಡಿರೋವಂಥದ್ದು. ಈ ಪೋರ್ಷನಲ್ಲಿ ನೋಡಿ, ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು ಅಂತ ಹೇಳಿದ್ನಲ್ಲ, ಈ ಪೋರ್ಷನಲ್ಲಿ ನಾವು ಸೋಫಾ ಕೂಡ ನಾವು ಹಾಕೋಬೋದು. ಇನ್ನು ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ನೋಡಿ, ಇದು ನಮಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಗಳನ್ನ ನಮಗೆ ಮೌಂಟ್ ಇಟ್ಟಿರೋವಂಥದ್ದು. ಇನ್ ಕೇಸ್ ನಿಮ್ಗೆ ಏನಾದರೂ ನ್ಯಾಚುರಲ್ ಸ್ಟೋನ್ ಬೇಕು, ಇಲ್ಲಾಂದರೆ ಅಕ್ವೇರಿಯಂ ಏನಾದರೂ ಇಟ್ಕೊಬೇಕು, ಇನ್ನು ಡಿಸೈನ್ ವರ್ಕುಗಳು ನೀವೇನಾದರೂ ಮಾಡ್ಕೊಳ್ತೀವಿ ಅಂತ ಕೂಡ ಆರಾಮಾಗಿ ಮಾಡ್ಕೊಬೋದು. ಕೆಳಗಡೆ ಎಲ್ಲ ನಮಗೆ ಫುಟ್ ಲೈಟ್ಗಳು ಕೂಡ ನಮಗೆ ಕೊಟ್ಟಿರುವಂಥದ್ದು. ಈ ಪೋರ್ಷನಲ್ಲಿ ಕೂಡ ಇಂಟೀರಿಯರ್ ಮಾಡಿ ವಿತ್ ಇಲ್ಲೊಂದು ಲೈಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಬ್ಯಾಕ್ ಸೈಡಲ್ಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ವಾಲ್ಗಳಿಗೂ ಕೂಡ ನಮಗೆ ಸ್ಟ್ರಕ್ಚರ್ ವರ್ಕು ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನಲ್ಲಿ ತುಂಬ ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ. ಹೇಗೆ ಬೇಕೋ ಹಾಗೆ ಇಟ್ಟಿದ್ದಾರೆ. ಮನೆಗೆ ಬಂದರೆ ಜಸ್ಟ್ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಈಸ್ಕೊಂಡು ವಾಸ ಮಾಡೋದು ಅಷ್ಟೇ ನಮಗೆ ಪೆಂಡಿಂಗ್ ಇರೋವಂಥದ್ದು. ಈಗ ಕೆಳಗಡೆ ಪಾರ್ಕಿಂಗಲ್ಲಿ ನಾನೊಂದು ಗೇಟು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ನಾವು ಇಲ್ಲಿ ನೋಡ್ಬೋದು. ಇದರಿಂದನೇ ನಾವು ಆ ಲಾಕ್ನ ಕೂಡ ನಾವು ಓಪನ್ ಮಾಡ್ಬೋದು. ಆ ಸಿಸ್ಟಮ್ ವರ್ಕು ಕೂಡ ನಮಗೆ ಈ ಪೋರ್ಷನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಇವರು ಬಿಲ್ಡ್ರು. ಇದು ಆರಾಮಾಗಿ ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕಿರುವಂತಹ ಸ್ಟೇರ್ ಕೇಸು ಲವ್ಲಿಯಾಗಿ ನಮಗೆ ಬಂದಿರೋವಂಥದ್ದು. ಈ ಪೋರ್ಷನ್ ಫುಲ್ ಕೂಡ ಇದು ಕೂಡ ನಮಗೆ ವಿತ್ LED ಲೈಟ್ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನು ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ಅಗ್ನಿಮೂಲೆ ನೋಡಿದ್ರಲ್ಲ ಹೇಗಿದೆ ಅಂತ. ಆರ್ಕಾಲಿಕ್ ಶೀಟಲ್ಲಿ ನಮಗೆ ಯೂಸ್ ಮಾಡಿರುವಂತಹ ಕಿಚನ್ ಇಂಟೀರಿಯರು ತುಂಬ ಕ್ಲೀನ್ ಪ್ರೈಮ್ ಆಗಿ ನಮಗೆ ಯೂಸ್ ಮಾಡಿದ್ದಾರೆ. ಪ್ರೈಮ್ ಮೆಟೀರಿಯಲ್ ನಮಗೆ ಯೂಸ್ ಮಾಡಿರುವಂಥದ್ದು ಸೂಪರ್ ಆಗಿದೆ. ಕಿಚನ್ನು ಡೈನಿಂಗು ವಿತ್ ಪೂಜಾ ಬರುತ್ತೆ. ಇನ್ನು ಕಿಚನ್ ವೇಸಲ್ಲಿ ಮಾತಾಡೋದಾದ್ರೆ ನೋಡಿ, ಇಲ್ಲಿ ಯೂಸ್ ಮಾಡಿರೋದೆಲ್ಲ ನಮಗೆ ಆರ್ಕಾಲಿಕ್ ಶೀಟು ವಿತ್ ಬ್ರಾಸ್ ಹ್ಯಾಂಡಲ್ಸ್ಗಳಿಗೂ ನಮಗೆ ಯೂಸ್ ಮಾಡಿರೋವಂಥದ್ದು. ಈ ಪೋರ್ಷನ್ ಫುಲ್ಲು ಹೆವಿ ಬ್ರ್ಯಾಂಡೆಡ್ಗಳನ್ನ ಯೂಸ್ ಮಾಡಿದ್ದಾರೆ. ವಿತ್ ಹೈಡ್ರಾಲಿಕಲ್ಲ ನಮಗೆ ಯೂಸ್ ಮಾಡಿರೋವಂಥದ್ದು. ಒಳಗಡೆ ಎಲ್ಲ ಸಾಫ್ಟ್ ಟಚಿಂಗ್ಗಳನ್ನ ಯೂಸ್ ಮಾಡಿದ್ದಾರೆ ನಮಗೆ. ಇಲ್ಲಿ ನಮಗೆ ಕ್ವಾರ್ಟ್ಸ್ ಗ್ರಾನೈಟ್, ವೈಟ್ ಕಲರ್ ಇರುವಂತಹ ಕ್ವಾರ್ಟ್ಸ್ ಗ್ರಾನೈಟ್, ಜೊತೆಗೆ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಒಂದು ಸಿಂಕು ವಿತ್ ಕೊಳಾಯಿಗಳು, ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಆಲ್ರೆಡಿ ರೆಡಿ ಇರುವಂಥದ್ದು. ಕೆಳಗಡೆ ಕೂಡ ನಮಗೆ ವೈಟ್ ಕಲರ್ ಇರುವಂತಹ ಆರ್ಕಾಲಿಕ್ ಶೀಟು ಜೊತೆಗೆ ಗೋಲ್ಡ್ ಹ್ಯಾಂಡಲ್ಸ್ಗಳನ್ನ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ಕೂಡ ನಾವು ನೋಡ್ಬೋದು ಕ್ವಾರ್ಟ್ಸ್ ಪ್ರಾವಿಷನ್ ಕೂಡ ನಮಗೆ ಮಾಡಿರೋವಂಥದ್ದು. ನಮಗೆ ಈ ಪೋರ್ಷನಲ್ಲಿ ಇಲ್ಲಿ ಓವೆನ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶು ವಿತ್ ಗ್ಲಾಸು, ಬ್ಯಾಕ್ಗ್ರೌಂಡಲ್ಲಿ ವಿತ್ ವಾರ್ಮ್ ಲೈಟು. ಇಲ್ಲೂ ಕೂಡ ನಮಗೆ ಒಂದು ಇಂಟೀರಿಯರ್ ವರ್ಕುಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವಿತ್ ಸಿಂಕು ಕೂಡ ನಮಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಸಿಂಕು ಬ್ರಷಿಂಗ್ ಈ ಪೋರ್ಷನಲ್ಲಿ ನಮಗೆ ಶಾಂಪು ಬರೋದಕ್ಕೆ. ಇಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್ಗೆ ಈ ಪೋರ್ಷನಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂಥದ್ದು.
ಟಾಪ್ ಟು ಬಾಟಮ್ ವರೆಗೂ 2x4 ರೆಟ್ರೋಫಿಟ್ ಟೈಲ್ಸ್, ಮೇಲ್ಗಡೆ WPC ವರ್ಕು, ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. ಟೀಕುಡ್ ಫ್ರೇಮು ಮತ್ತೆ ಟೀಕುಡ್ ಡೋರ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಸ್ಪೇಷಿಯಸ್ ಆಗಿ ದೊಡ್ಡದಾಗಿರುವಂತಹ ಯುಟಿಲಿಟಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಈ ಯುಟಿಲಿಟಿಲಿ ಕೂಡ ಆಲ್ರೆಡಿ ನಮಗೊಂದು ಸಿಂಕ್ ಆಪ್ಷನ್ ಒಂದು ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ನಾವು ಡಿಶ್ ವಾಶ್ ಕೂಡ ಇಟ್ಕೊಬಹುದು, ಮತ್ತೆ ಒಂದು ವಾಷಿಂಗ್ ಮಿಷಿನ್ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಇಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಯುಟಿಲಿಟಿಲಿ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ನಮಗೆ ಬಂದಿರುವಂಥದ್ದು. ಮೇಲ್ಗಡೆ ಕೂಡ ನಾವು ಆಕ್ವಾ ಗಾರ್ಡ್ ಏನಾದ್ರು ಬೇಕು ಅಂದ್ರೆ ಆ ಪೋರ್ಷನ್ ಅಲ್ಲಿ ಆಕ್ವಾ ಗಾರ್ಡ್ ಕೂಡ ನಾವು ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಗೀಸರ್ ಏನಾದ್ರು ಬೇಕು ಅಂದ್ರೆ ಗೀಸರ್ ಕೂಡ ನಾವು ಯೂಸ್ ಮಾಡಬಹುದು. ಸಖತ್ತಾಗಿದೆ. ಇನ್ನು ಅಲ್ಲೊಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಒಂದು ಇಟ್ಟಿದಾರಲ್ಲ, ಅದು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಆ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಬ್ಯಾಕ್ಗ್ರೌಂಡ್ ಸ್ಟ್ರಕ್ಚರ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಒಂದು ಡೈನಿಂಗ್ ಸೆಟರ್ ನಾವು ಹಾಕೋಬಹುದು. ಈ ಜಾಗ ಇದು ಪಕ್ಕದಲ್ಲಿ ನಮಗೆ ಪೂಜಾ ಮನೆ, ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಪೂಜಾ ಮನೆಗೆ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸ್ಟ್ರಕ್ಚರ್ ಮಾಡಿ ಇಂಟೀರಿಯರ್ ಮಾಡಿ ವಿತ್ ಲೈಟ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಡೋರ್ ನೋಡ್ಬೋದು, ಪಕ್ಕಾ ಟೀಕುಡ್, ತುಂಬಾ ಡಿಸೈನು, ಕರ್ವಿಂಗ್ಸ್ಗಳೆಲ್ಲ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ಲು ತರ ಇದೆ, ಲವ್ಲಿ ಆಗಿದೆ. ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಡ್ರಾಯರ್ ಬಾಕ್ಸ್ಗಳಿಗೆ ಮಾಡಿಲ್ಲ, ಸ್ಟೆಪ್ಗಳು ಕೊಟ್ಟಿರುವಂಥದ್ದು. ಇನ್ನು ವಾಲ್ಗಳಿಗೆಲ್ಲ ನಮಗೆ ವೆಟ್ರೋಫೈಟ್ ಟೈಲ್ಸ್, ವೈಟ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂಥದ್ದು. ಇನ್ನು ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ಒಂದು ಓಮ್ ಲೋಗೋ ಒಂದು ಕೊಟ್ಟಿರುವಂಥದ್ದು. ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಪೂಜಾ ಮನೆ. ಇಲ್ಲಿ ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಫುಲ್ ಒಂದು ಪಿಲ್ಲರ್ ಸ್ಟೈಲ್ ಅಲ್ಲಿ ನಮಗೆ ಕರ್ವಿಂಗ್ಸ್ ಮಾಡಿ ಮೌಂಟ್ ಆಗಿರುವಂಥದ್ದು. ತುಂಬಾ ಪಾಲಿಶಿಂಗ್ ಆಗಿ ಅಚ್ಚುಕಟ್ಟಾಗಿ ನಮಗೆ ಕಾಣಿಸ್ತಾ ಇದೆ. ಕಿಚನ್ ಅಂತೂ ತುಂಬಾ ಪ್ರೀಮಿಯಂ ಆಗಿದೆ. ತುಂಬಾ ಆಯ್ತು, ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿರೋದು ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಈ ಪೋರ್ಷನ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಇಟಾಲಿಯನ್ ಮಾರ್ಬಲ್ ಕೂಡ ಒಂದು ಬ್ಲಾಕ್ ಕಲರ್ ಇಟಾಲಿಯನ್ ಮಾರ್ಬಲ್ ಮತ್ತೆ ಈ ಕಲರ್ ಅಲ್ಲಿ ಕೂಡ ನಮಗೆ ಮ್ಯಾಚ್ ಮಾಡಿ ಇದೆಲ್ಲ ಡಿಸೈನ್ ವರ್ಕ್ಗಳೆಲ್ಲ ಇಟಾಲಿಯನ್ ಮಾರ್ಬಲ್ ಮಾಡಿರೋದು. ಬಟ್ ನೀವು ಒಂದ್ಸತಿ ಫೀಲ್ ಮಾಡ್ಬೋದು, ನಮಗೆ ಸ್ಟ್ರಕ್ಚರ್ ಲೈನ್ ನಮಗೆ ಗ್ರೇನ್ಸ್ ನಮಗೆ ಒಂದು ಚೂರು ಕೂಡ ನಮಗೆ ಮಿಸ್ ಮ್ಯಾಚ್ ಆಗಲ್ಲ. ಅಷ್ಟು ಕ್ಲೀನ್ ಆಗಿ ಲೀವಿಂಗ್ ತಗೊಂಡಿದ್ದಾರೆ, ಸಖತ್ತಾಗಿದೆ. ನಮಗೆ ಗ್ರೇನ್ಸ್ ಮಾಡಿರುವಂಥದ್ದು ಅಲ್ಟಿಮೇಟ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರೆಯುವಂತಹ ಅಕಾಮಡೇಷನ್ ಹಾಲು, ಒಂದು ಬಾಲ್ಕನಿ, ಒಂದು ಲಿಫ್ಟ್ಗೆ ಪ್ರಾವಿಷನ್, ಕಿಚನ್, ಯುಟಿಲಿಟಿ, ಡೈನಿಂಗ್ ಪ್ಲಸ್ ಒಂದು ಪೂಜೆಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಹಾಲಲ್ಲಿ ವಿಂಡೋಗಳನ್ನೆಲ್ಲ ಹೇಳೋದೊಂದು ಬಿಟ್ಟೆ, ವಿಂಡೋಗಳು ನೋಡೋದ್ರಲ್ಲ ಸೆಂಟ್ರಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಏನು ಗ್ರಿಲ್ ಕಂಬಿಗಳು ಕೆಲಸ ಮಾಡಿರ್ತಾರೆ, ಅದರಲ್ಲೂ ಕೂಡ ನಮಗೆ ಟೀಕುಡ್ ವುಡ್ ಯೂಸ್ ಮಾಡಿ ವಿತ್ ಕಂಬಿನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಬಂದು ಟೀಕುಡ್, ಇದು ನಮಗೆ ಕಂಬಿ. ಈ ತರ ವರ್ಕು ಎಲ್ಲ ವಿಂಡೋಗಳಲ್ಲೂ ಕೂಡ ಇವರು ಮಾಡಿರುವಂಥದ್ದು. ಇದೆಲ್ಲ ಸಣ್ಣ ಪುಟ್ಟ ವರ್ಕುಗಳು ತುಂಬಾ ದುಡ್ಡುಗಳು ತಗೊಂಡ್ಬಿಡುತ್ತೆ, ಬಟ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಫ್ಲೋರಿಂಗ್ ಕೂಡ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ನಮಗೆ ಯೂಸ್ ಮಾಡಿರೋಂಥದ್ದು. ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಲಿಫ್ಟ್ಗೆ ಸೇಮ್ ಪ್ರಾವಿಷನ್, ನಮಗೆ ಸೇಮ್ ಕಲರ್ ನಮ್ಮ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗಿರುವಂಥದ್ದು. ಎಕ್ಸಾಕ್ಟ್ ಮೈನ್ ಡೋರ್ ಎದುರುಗಡೆಯಲ್ಲಿ ನಮಗೆ ಸ್ಕೈಲೈಟ್ಗೆ ಒಂದು ಪ್ರಾವಿಷನ್ ಮಾಡಿದಾರಲ್ಲ, ಇದು ಓಪನ್ ಸ್ಪೇಸು. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ರಾಯಲ್ ಸ್ಟ್ರಕ್ಚರ್ ಪ್ಲೇ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಎಕ್ಸಾಕ್ಟ್ ಸೌತ್ ಈಸ್ಟ್ ಅಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಈಗ ನಾವಿರುವಂಥದ್ದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ, ಓಡಾಡೋಕ್ಕೆ ತುಂಬಾ ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಈಸ್ಟ್ಗೆ ತಲೆ ಇಟ್ಕೊಳ್ತೀವಿ, ವೆಸ್ಟ್ಗೆ ತಲೆ ಇಟ್ಕೊಳ್ತೀವಿ, ಈಸ್ಟ್ಗೆ ಟಿವಿ ನೋಡುವ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ಇನ್ನು ವಾರ್ಡ್ರೋಬ್ ವಿಷಯ ನೋಡ್ಬೋದು, ದೊಡ್ಡದಾಗಿರುವಂತಹ ಡೋರ್ಗಳನ್ನ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ಗಳಿಗೆ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ಫುಲ್ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ಡೋರ್ಗಳನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ಅಷ್ಟೇ, ಸೀಲಿಂಗ್ ಇಂದ ನಮಗೆ ವಾಲ್ವರೆಗೂ ನಮಗೆ ಪ್ಯಾನ್ ರೈಸ್ ಆಗೋ ತರ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು, 2 ವಿಂಡೋಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಫುಲ್ ಟೀಕುಡ್ ಅಂದ್ರೆ ಟೀಕುಡ್ ಫಿನಿಶಿಂಗ್ ಇರುವಂತಹ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನ ಈ ಪೋರ್ಷನ್ ವಾಲ್ಗಳು ಫುಲ್ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ಬಾಲ್ಕನಿ ಬರುತ್ತೆ, ಟೀಕುಡ್ ಡೋರು ಚೆನ್ನಾಗಿದೆ. ಆರಾಮಾಗಿ ಒಂದು 2 ಸೆಟ್ ಸೋಫಾ ಹಾಕೊಬಹುದು, 4-5 ಚೇರ್ಗಳು ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. SS ವರ್ಕ್ ಮತ್ತೆ ಟಫ್ ಆನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮಗೆ WPC ವರ್ಕ್ ವಿತ್ ಒಂದು ಲೈಟ್ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸರೌಂಡಿಂಗ್ ನೋಡ್ರಲ್ಲ, ಫುಲ್ಲು ಮನೆಗಳು ಆಗಿದೆ.
ಲೊಕೇಶನ್ ಬಗ್ಗೆ ಏನು ಮಾತಾಡೋ ಹೋಗಿಲ್ಲ. ಪ್ರೈಮ್ ಲೊಕೇಶನ್ ಅಲ್ಲಿ ನಮಗೆ ಮನೆನ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮು ಆರಾಮಾಗಿ ದೊಡ್ಡವ್ರು ಕೂಡ ನಾವು ಹೋಗ್ಬೋದು. ಯಾವುದೇ ರೀತಿ ನಮಗೆ ಸ್ಟೆಪ್ಪು ನಮಗೆ ಈ ಬಾತ್ರೂಮ್ ಅಲ್ಲಿ ನಮಗೆ ಮಾಡ್ಕೊಟ್ಟಿಲ್ಲ, ಸಂಕಲ್ ಮಾಡಿ ನಮಗೆ ಮಾಡ್ಕೊಟ್ಟಿರುವಂಥದ್ದು. ಇವಾಗ ನೀವು ನೋಡ್ತಾ ಇರುವಂಥದ್ದು ಡ್ರೈ ಪ್ಲೇಸ್. ಇದು 2x4 ಬೆಟರ್ ಟೈಲ್ಸ್, WPC ವರ್ಕ್ ವಿತ್ LED ಲೈಟ್ಗಳು ವಿತ್ ಎಕ್ಸಾಕ್ಟ್ ಫ್ಯಾನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ನಮಗೆ ಜಾಬರ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. ವಾಲ್ ಮೌಂಟೆಡ್ ಕಮೋಡ್ಗೆ ನಮಗೆ ಪ್ರಾವಿಷನ್ ಮಾಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರುವಂಥದ್ದು. ಇನ್ನು ಟೈಲ್ಸ್ ವಿಷಯಕ್ಕೆ ಬಂದರೆ ನಮಗೆ ಗ್ಲಾಸಿ ಫಿನಿಶಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಮಿರರ್ ಕೆಳಗಡೆ ನಮ್ಗೆ ಒಂದು ಸಿಂಕ್ ಕೆಳಗಡೆ ನಮಗೆ ವಿತ್ ಸ್ಟೋರೇಜ್ಗೆ ಒಂದು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಜೊತೆಗೆ ಗ್ಲಾಸ್ ಪಾರ್ಟಿಷನ್ ಕೂಡ ನಮಗೆ ಮಾಡಿರುವಂಥದ್ದು. ಇದು ವೆಟ್ ಬರುತ್ತೆ. ಡೋರ್ ಓಪನ್ ಮಾಡಿದ್ರೆ ನೋಡಿ, ಮೇಲ್ಗಡೆಯಿಂದ ನಮಗೆ ಶವರ್ ಪಾಯಿಂಟು, ಈ ಪೋರ್ಷನ್ ಫುಲ್ ಟೈಲ್ಸು. ಇಲ್ಲಿ 4 ಕಡೆ ನಮಗೆ ವಾಟರ್ ಬರೋ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಥರ ಇದೆ. ಆಲ್ರೆಡಿ ಡ್ರೈ ಮತ್ತು ವೆಟ್ ಪಾರ್ಟಿಷನ್ ಇವರೇ ಮಾಡಿ ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂಥದ್ದು. ಅಲ್ಟಿಮೇಟ್ ಆಗಿದೆಲ್ಲ ಚೆನ್ನಾಗಿದೆ. ಇದ್ರ ಆಪೋಸಿಟಲ್ಲಿ ನಮಗೆ ಇನ್ನೊಂದು ಬೆಡ್ರೂಮು, ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂಥದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಕೂಡ ನಮಗೆ ಯುಟಿಲೈಸ್ ಮಾಡಿಕೊಂಡು ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಮಾಡಿ ಆರ್ಟಿಫಿಷಿಯಲ್ ಗ್ರಾಸ್ ಮಾಡಿ ವಿತ್ LED ಲೈಟ್ಗಳು ಕೊಟ್ಟು ಸಖತ್ತಾಗಿ ನಮಗೆ ಮಾತೇ ಬರ್ತಿಲ್ಲ. ವರ್ಕ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ, ಸಖತ್ತಾಗಿದೆ. ನಮಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ನು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ದೇವ್ರ ಮನೆ ನೋಡ್ಬೋದು. ಇಲ್ಲೂ ಕೂಡ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಫ್ಯಾನ್ ವಿತ್ LED ಲೈಟ್ಗಳಿಗೆ ಕೊಟ್ಟಿರುವಂತದ್ದು. ಇನ್ನು ವೆಂಟಿಲೇಷನ್ಗೆ ಕ್ರಾಸ್ ವೆಂಟಿಲೇಷನ್. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಇದೆ. ಈ ಪೋರ್ಷನ್ ಅಲ್ಲೂ ಒಂದು ನಮಗೆ ವಿಂಡೋ ಇರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದ್ರಲ್ಲೇ ಇದೆ. ಪೋರ್ಷನ್ ಫುಲ್ ನಮಗೆ ವೆನಿಲ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿದೆ ನೋಡಿ ಅಟ್ಯಾಚ್ ಬಾತ್ರೂಮು. ಇಲ್ಲಿ ಬಾತ್ರೂಮ್ ಒಳಗಡೆ ನಮ್ಗೆ ಇಲ್ಲೊಂದು ಡೋರ್ ತರ ಕೂಡ ಕೊಟ್ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಸಣ್ಣಪುಟ್ಟ ಐಟಮ್ಸ್ ಡ್ರೆಸ್ಗಳೇನು ಬೇಕು ಅಂದ್ರೆ ಇಲ್ಲಿ ನಾವು ಮೌಂಟ್ ಮಾಡ್ಕೊಬೇಕು. ಇದರಲ್ಲೂ ಕೂಡ ಮತ್ತೆ ಡ್ರೈ ಮತ್ತೆ ವೆಟ್ಟಿಗೆ ಒಂದು ಪಾರ್ಟಿಷನ್ ಮಾಡಿ ಗ್ಲಾಸ್ ಫಿಟ್ಟಿಂಗ್ಸ್ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂಥದ್ದು. ಚೆನ್ನಾಗಿದೆ. ಇದು ಸಿಂಕು ಕೆಳಗಡೆ ವಿತ್ ಸ್ಟೋರೇಜು, ಟ್ರೈ, ವಾಲ್ ಮೌಂಟೆಡ್ ಕಮೋಡ್, 2x4 ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್, WPC ವರ್ಕ್ ವಿತ್ LED ಲೈಟ್, ವೆಂಟಿಲೇಷನ್ಗೆ ಗ್ಲಾಸು, ಜೊತೆಗೆ ಒಂದು ಎಕ್ಸಿಟ್ ಫ್ಯಾನ್ ಒಂದು ಪ್ರಾವಿಷನ್ ಅನ್ನು ಮಾಡಿ ಬ್ಲೂ ಕಲರ್ ಇರುವಂತಹ ಆಂಟಿಸ್ಕೇಟ್ ಬೆಟರ್ ಫೈಡರ್ಸ್ ಯೂಸ್ ಮಾಡಿದ್ದಾರೆ. ಈ ಟೈಲ್ಸ್ ಬಾರ್ಡರ್ ಅಲ್ಲಿ ನಮಗೆ ಗ್ರೋಟಿಂಗ್ ಮಾಡಿರೋದು ಕೂಡ ಬ್ಲೂ ಕಲರ್ನ ಯೂಸ್ ಮಾಡಿರುವಂಥದ್ದು. ಸಖತ್ ಕಲರ್ ಕಾಂಬಿನೇಷನ್. ಕಿಚನ್ ನಲ್ಲಿ ನೋಡ್ಬೋದು, ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇನ್ನು ಇದು ಡ್ರೆಸ್ಸಿಂಗ್ ದೊಡ್ಡದಾಗಿದೆ. ಫುಲ್ಲು ಕೂಡ ನಾವು ನೋಡ್ಬೋದು. ಜಸ್ಟ್ ಮಿರರ್ ಈ ಪೋರ್ಷನ್ ಮಾತ್ರ ಕಾಣಿಸುತ್ತಲ್ಲ, ಇಲ್ಲಿ ಫುಲ್ ಬಾಡಿ ಫುಲ್ ನಮಗೆ ಕಾಣಿಸುತ್ತೆ. ದೊಡ್ಡದಾಗಿರೋ ಒಂದು ಮಿರರ್ನ ಯೂಸ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ಇನ್ನು ಇಲ್ಲೊಂದು ಡೋರ್ ಇದೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರು ವಿತ್ ಬಾಲ್ಕನಿ. ಜಸ್ಟ್ ಒಂದು ಸಿಟ್ಟಿಂಗ್ ಏರಿಯಾ ಥರ ಇವ್ರು ಮಾಡಿರೋವಂಥದ್ದು. ಈ ಪೋರ್ಷನ್ ಫುಲ್ WPC ವರ್ಕ್ ವಿತ್ ಗ್ಲಾಸ್ ಹಾಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಎಂಟ್ರೆನ್ಸ್ ಅಲ್ಲಿ ಯಾರು ಬರ್ತಾರೆ ಏನು ಬರ್ತಾರೆ ಅಂತ ಈ ಪೋರ್ಷನ್ ಅಲ್ಲಿ ಕೂಡ ನಾವು ನೋಡೋ ತರ ಒಂದು ಆಕ್ಸೆಸಬಲ್ ನಮ್ಗೆ ಕೊಟ್ಟಿರುವಂಥದ್ದು. ಚೆನ್ನಾಗಿದೆ. ವುಡ್ ಎಲ್ಲ ನಮಗೆ ಟೀಕುಡ್ ಮತ್ತೆ ಫ್ರೇಮ್ಸ್ಗಳಲ್ಲಿ ಟೀಕುಡ್ ನಮಗೆ ಯೂಸ್ ಮಾಡಿದ್ದಾರೆ. ಮತ್ತೆ ವೆನ್ನೀರಲ್ಲಿ ಯೂಸ್ ಮಾಡಿರೋ ಶೀಟ್ಗಳು ಇಂಟೀರಿಯರ್ ವರ್ಕಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸ್ಟೇರ್ ಕೇಸ್ಗಳಲ್ಲಿ ಇಟಾಲಿಯನ್ ಮಾರ್ಬಲ್ ನಮಗೆ ಯೂಸ್ ಮಾಡಿರೋವಂಥದ್ದು. ವಿಡಿಯೋ ಲೆಂತ್ ಆಗ್ಬೋದು, ಬಟ್ ಮನೆ ಅಷ್ಟೇ ಚೆನ್ನಾಗಿದೆ. ಬನ್ನಿ. 3ನೇ ಫ್ಲೋರ್ ಇರುವಂತಹ ಲಿಫ್ಟ್ ಆಕ್ಸೆಸಬಲ್. ಓಕೆ, ಇದು 3ನೇ ಮಾಸ್ಟರ್ ಬೆಡ್ರೂಮ್. ಇದು ಒಂದು ಕಿಂಗ್ ಸೈಜ್ ಕಾಟು ವಿತ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕು ಮುಂದೆ ವಾಲ್ಗೆ ಹೋಗಿ, ಜೊತೆಗೆ ಈ ಪೋರ್ಷನ್ ಅಲ್ಲಿ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಪೋರ್ಷನ್ ಅಲ್ಲಿ ಡ್ರಾಪ್ನ ಇಳಿಸಿ TV ಕ್ಯಾಬಿನೆಟ್ಗೆ ಅಟ್ಯಾಚ್ ಮಾಡಿದ್ದಾರೆ. ಇಂಟೀರಿಯರ್ ಅಷ್ಟು ವರ್ಕ್ ಆಗಿದೆ. TV ಕ್ಯಾಬಿನೆಟ್ ಮತ್ತೆ ವಾರ್ಡ್ರೋಬ್ಗೆ ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿರೋವಂಥದ್ದು. ಹ್ಯಾಂಡಲ್ಸ್ ಅಂತೂ ಅಲ್ಟಿಮೇಟ್ ಆಗಿ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದೂ ದೊಡ್ಡದಾಗಿ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. 4 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ನ ಇವರು ಯೂಸ್ ಮಾಡಿರುವಂಥದ್ದು. 2 ವಿಂಡೋ ಪರ್ಪಸ್ ಕೂಡ ನಮಗೆ ವೆಂಟಿಲೇಷನ್ಗೆ ಯೂಸ್ ಮಾಡಿದ್ದಾರೆ. ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇದೆ. ಈ ಪೋರ್ಷನಲ್ಲಿ TV ಕ್ಯಾಬಿನೆಟ್ ವಿತ್ ಡ್ರಾಯರ್ ಬಾಕ್ಸ್ಗಳೊಂದು ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಒಂದು ಗ್ಲಾಸ್ ಪಾರ್ಟಿಷನ್ ಥರ ಇವ್ರು ಮಾಡ್ಕೊಂಡಿರೋವಂಥದ್ದು. ಸ್ಲೈಡಿಂಗ್ ಇದೆ.
ದೊಡ್ಡದಾಗಿರುವಂತಹ ಒಂದು ಬಾಲ್ಕನಿ ಏರಿಯಾ. ಸೇಫ್ಟಿ ವೈಸ್ ಅಲ್ಲಿ ನಮಗೆ ಗ್ರಿಲ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೂಪರ್ ಆಗಿದೆ. ಓಪನ್ ಮಾಡ್ರೆ ಒಳ್ಳೆ ಹೆಲ್ತಿ ಏರ್ ಒಂದು ಪಾಸ್ ಆಗ್ತಾ ಇದೆ, ಚೆನ್ನಾಗಿದೆ. ಸ್ಕ್ರೀನ್ ಒಂದು ಹಾಕೊಂಡ್ಬಿಟ್ರೆ ಒಳ್ಳೆ ಪ್ರೈವಸಿ ಸಿಗುತ್ತೆ ನಮಗೆ, ಸೂಪರ್ ಆಗಿದೆ. ಜೊತೆಗೆ ಅಟ್ಯಾಚ್ ಬಾತ್ರೂಮ್, ಡ್ರೈ, ಈ ಪೋರ್ಷನಲ್ಲಿ ನಮಗೆ ವೆಟ್. ಇದು ಕೂಡ ಶವರಲ್ಲಿ ನಮಗೆ ಮೇಲ್ಗಡೆಗೆ ಪ್ರಾವಿಷನ್ ಮಾಡಿರೋವಂಥದ್ದು. ಎಲ್ಲ ರೀತಿಯ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ, ಸೂಪರ್ ಆಗಿದೆ. ಇದ್ರ ಅಪೋಸಿಟಲ್ಲಿ ಒಂದು ಗೆಸ್ಟ್ ರೂಮ್ಗೊಂದು ಪ್ರಾವಿಷನ್ ಮಾಡಿರೋವಂಥದ್ದು. ಫ್ಲೋರಿಂಗು ನೋಡ್ಬೋದು, ಇಟಾಲಿಯನ್ ಫಿನಿಶಿಂಗ್ ಇರುವಂತಹ ಟೈಲ್ನ ಯೂಸ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಇದು ಟೈಲ್. ಇಲ್ಲಿ ಒಂದು ಡ್ರೆಸ್ಸಿಂಗು ವಿತ್ ಒಂದು ಅಟ್ಯಾಚ್ ಬಾತ್ರೂಮ್. ಈ ಪೋರ್ಷನಲ್ಲಿ ಯೂಸ್ ಮಾಡಿರೋ ಒಂದು ಅಟ್ಯಾಚ್ ಬಾತ್ರೂಮು, ಡ್ರೈ ಮತ್ತು ವೆಟ್ ಎಲ್ಲ ನಮ್ಗೆ ಒಂದೇ ಸಿಂಪಲ್ ಆಗಿ ಬರುತ್ತೆ. ಇದು ಈ ಥರ ಇದೆ. ಗೆಸ್ಟ್ ರೂಮು, ವಾರ್ಡ್ರೋಬು ಪ್ರತಿಯೊಂದು ಇದೆ. 2030 ಏನು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತಲ್ಲ ಆ ಶೈಲಿಲಿ ಈ ಪೋರ್ಷನ್ನ ನಮಗೆ ಮಾಡಿರೋ ಅಂಥದ್ದು. ಆಲ್ರೆಡಿ ಕೆಳಗಡೆಯಿಂದ ಮೇಲೆ 3 ಬೆಡ್ರೂಮ್ಗಳಿಗೂ 3 ಕಾಟ್ಗಳನ್ನ ಕೊಟ್ಟಿದ್ದಾರೆ. ಇದು ಗೆಸ್ಟ್ ರೂಮ್ ಒಂದು ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಕೂಡ ನಮಗೊಂದು ಚಿಕ್ಕದಾಗಿರೋಂಥ ಒಂದು ರೂಮ್ ಪ್ರಾವಿಷನ್ನ ಮಾಡಿದ್ದಾರೆ. ಫ್ಲೋರಿಂಗು ಕೂಡ ನೋಡ್ಬೋದು, ಟೈಲ್ನ ಯೂಸ್ ಮಾಡಿರೋವಂಥದ್ದು. ನಮಗೆ 4x6 ಟೈಲ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. POP ವರ್ಕು ವಿತ್ ಫ್ಯಾನ್ಗಳೆಲ್ಲ ಪ್ರಾವಿಷನ್ ನಮಗೆ ಮಾಡಿಕೊಟ್ಟಿರುವಂಥದ್ದು. ಇಲ್ಲೂ ನಮಗೊಂದು ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್. ಎಲ್ಲ ರೂಮ್ಗಳಿಗೂ ವಿತ್ ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಮಾಡಿರುವಂಥದ್ದು ಸೂಪರ್ ಆಗಿದೆ. ಆರಾಮಾಗಿ ಮನೆಗೆ ಯಾರಾದರೂ ನೆಂಟರು ಬಂದರೆ ಆರಾಮಾಗಿ ಅವ್ರು ಸ್ಟೇ ಆಗೋದಕ್ಕೆ 2 ರೂಮ್ಗಳಿಗೆ ಸಪ್ರೇಟಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಇದರಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ, ಅದರಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಲ್ಟಿಮೇಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಕೂಡ ನಮಗೆ ಒಂದು ಕ್ಯಾಮ್ರಾ ಆಕ್ಸೆಸಬಲ್ ಕೊಟ್ಟಿದ್ದಾರಲ್ಲ, ಇದರಿಂದ ನಾವು ಕೆಳಗಡೆ ಗೇಟ್ ಲಾಕ್ ಆದರೆ ಆಪ್ರೇಟ್ ಮಾಡ್ಕೊಬೋದು. ಆ ಪ್ರಾವಿಷನ್ನ ಮಾಡಿರುವಂಥದ್ದು. ಬನ್ನಿ ಫೋರ್ತ್ ಫ್ಲೋರ್ಗೆ ಹೋಗೋಣ. ಇಲ್ಲಿಗೆ ಮನೆ ಟೆರೆಸ್ಗೆ ಬಂದಿದ್ದೀವಿ. ವೀಕ್ಷಕರು, ಈಗ ಟೆರೆಸ್ಗೆ ಬಂದರೆ ನೋಡ್ಬೋದು, ಇಲ್ಲಿ ಸಿಟ್ಟಿಂಗ್ ಏರಿಯಾಗೊಂದು ನಮಗೆ ಆಕ್ಸೆಸಬಲ್ ಆಗಿ ನಮಗೆ ಮಾಡಿಕೊಟ್ಟಿರುವಂಥದ್ದು ಲಿಫ್ಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ವೆಟರ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನಮಗೆ ಹಂಚ ಕೊಟ್ಟಿರುವಂಥದ್ದು, ಉಯ್ಯಾಲೆಗೆ ಕೂಡ ನಮಗೆ ಪ್ರಾವಿಷನ್ನ ಮಾಡಿರುವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಪ್ರಾವಿಷನ್ನ ಮಾಡಿದ್ದಾರೆ. ಇಲ್ಲೆಲ್ಲ ನಮಗೆ ಸಾಫ್ಟ್ನೆಸ್ಸು ಇಲ್ಲಾಂದರೆ ಪ್ರೆಷರ್ ಬರೋದಕ್ಕೆಲ್ಲ ಇಲ್ಲಿ ನಮಗೆ ಆಕ್ಸೆಸಬಲ್ ಕೊಟ್ಟಿರುವಂಥದ್ದು. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಕಟ್ಟೆ ಥರ ಕಟ್ಟಿದ್ದಾರೆ, ಕುತ್ಕೊಳ್ಳೋದಕ್ಕೂ ಕೂಡ. ಈ ಪೋರ್ಷನಲ್ಲಿ ಎಂಟಿ ಸ್ಪೇಸ್, ಸಿಟ್ಟಿಂಗ್ ಏರಿಯಾ, ಸ್ಕೈಲೈಟ್ ನೋಡಿ, ಮೇನ್ ಎಂಟ್ರೆನ್ಸ್ಗೆ ಬರೋವಂತಹ ಲೈಟು. ಆ ಪೋರ್ಷನಲ್ಲಿ ಕೂಡ ನಮಗೊಂದು ಸ್ಕೈಲೈಟ್ಗೆ ಒಂದು ಪ್ರಾವಿಷನ್ನ ಮಾಡಿರೋವಂಥದ್ದು. ನಮ್ಮ ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನಲ್ಲಿ ನಮಗೆ ಪ್ರಾವಿಷನ್ನ ಮಾಡಿದ್ದಾರೆ. ಈ ಆ್ಯಂಗಲ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಫ್ಲೋರಿಂಗು ಕೂಡ ನಮಗೆ ವೆಟರ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿ ನಮಗೆ ಬಂದಿರೋವಂತಹ ಮನೆ, ಸೂಪರ್ ಆಗಿದೆ. 30-40 ಬಿಲ್ಡ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸು ಈ ಪ್ರಾಪರ್ಟಿ ಆಗಿದೆ, ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ VC ಪ್ರಾಪರ್ಟಿಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.